ಅಲ್ಲಿ ನಿಮಗೆ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ಅವರು ಮತ್ತು ಬೇರೆಯವರೆಲ್ಲ ಪ್ರೆಷರ್ ಇದೆ ಅಂದ್ಬಿಟ್ಟು ಇವತ್ತು ನೀವು ತಂದಿರೋದು ಇದು. ನೀವು ಯಾವುದನ್ನು ನೀವು ಪಾಪ ಮೊನ್ನೆ ತನಕ ಸಮಾಜ ಒಡೆಯೋ ಕೆಲಸ ಅಂತ ಇದ್ರಿ, ಇದು ಸಮಾಜಿನ ಏಳಿಗೆಗಾಗಿ ಅಂತ ನೀವು ಹೇಳ್ತಾ ಇದ್ರಲ್ಲ. ಪಾಪ ಬಿ ಜೆ ಪಿಯವ್ರ ಅವಸ್ಥೆ ನನಗಂತೂ ಅಯ್ಯೋ ಅನ್ನಿಸ್ತಾ ಇದೆ ಅವ್ರಿಗೆ ನೋಡಿದ್ರೆ. ಇವ್ರು ಏನೇನೋ ಡಿಸೈಡ್ ಮಾಡ್ಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತಾರೆ, ಮೋದಿಯವ್ರ ತದ್ವಿರುದ್ಧವಾಗೇ ಇದು. ಅಂದರೆ ಆ ಎಡಗೈಗೆ ಬಲಗೈ ಏನು ಮಾಡ್ತಾ ಇದೆ ಅಂತಲೇ ಗೊತ್ತಿಲ್ಲ ಅವರಿಗೆ, ಬಿ ಜೆ ಪಿಯವರಿಗೆ. ಈಗ ಹೆಂಗೆ ಡಿಫೆಂಡ್ ಮಾಡ್ಕೋತೀರಪ್ಪ? ಇವೆಲ್ಲದು ಸ್ಟೇಟ್ಮೆಂಟ್ಸು ನಿಮ್ಮದು, ನಮ್ಮದಲ್ಲ. ವಿ ಆರ್ ವೆರಿ ಕ್ಲಿಯರ್. ಅವರ್ ಸ್ಟ್ಯಾಂಡ್ ಆನ್ ಕಾಸ್ಟ್ ಸೆನ್ಸಸ್ ಹ್ಯಾಸ್ ಬೀನ್ ವೆರಿ ಕ್ಲಿಯರ್ ಫ್ರಮ್ ಡೇ ಒನ್. ಜಿತ್ನಿ ಆಬಾದಿ ಉತ್ನಾ ಹಕ್. ಅದಕ್ಕೆ ಮ್ಯಾನಿಫೆಸ್ಟೋನಲ್ಲೂ ಕೂಡ ನಾವು ಹಾಕಿದ್ದೇವೆ. ಬಿ ಜೆ ಪಿಯವರು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡಬೇಕಂದ್ರೆ ಬಜೆಟ್ ಕೊಡಲಿ, ಟೈಮ್ ಲೈನ್ ಕೊಡಲಿ, ಯಾವಾಗ ಏನು ಮಾಡ್ತಾರಂತ ಇರಲ್ಲ ಜನರ ಮುಂದೆ ಹೇಳಬೇಕು. ಸುಮ್ಮನೆ ಚುನಾವಣೆ ಗಿಮಿಕಿಗೆ ಅಂದ್ಕೊಂಡು ಮಾಸ್ಟರ್ ಸ್ಟ್ರೋಕ್ ಅಂದ್ಬಿಟ್ಟು ಸುಮ್ಮನೆ ನೀವು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರೆ ಆಗೋದಿಲ್ಲ. ನಾನು ಹೇಳ್ದಂಗೆ ಇಟ್ ಈಸ್ ನಥಿಂಗ್ ಬಟ್ ಎನ್ ಅಟೆನ್ಷನ್ ಡಿವಿಯೇಟಿಂಗ್ ಟ್ಯಾಕ್ಟಿಕ್. ಮೋದಿಯವರು 11 ವರ್ಷ ಆಯಿತು ಸರ್, 11 ವರ್ಷ ಆಯಿತು. ಒಂದು ಸರಿ ನಿಮ್ಮ ಮುಂದೆ ಕೂತಿದ್ದಾರ ಪ್ರೆಸ್ ಮೀಟಿಗೆ? ಯಾಕಷ್ಟು ಭಯ ಅವರಿಗೆ? ಚೈನಾ ಹೆಸರು ಹೇಳಕ್ಕೆ ಸರಿ ತಯಾರಿಲ್ಲ. ಒಂದು ಸರಿಯಾನ ಪಾರ್ಲಿಮೆಂಟ್ನಲ್ಲಿ ಚೈನಾ ಬಗ್ಗೆ ಮಾತಾಡಿದಾರಾ? ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ದೇಶಕ್ಕೋಸ್ಕರ ನೀವೇನು ಡಿಸಿಷನ್ ತೊಗೊಂಡ್ರು ವಿ ಆರ್ ವಿತ್ ಯು ಅಂತ ನಾವು ಸ್ಪಷ್ಟವಾದ ಸಂದೇಶ ಕೊಟ್ಟರು. ಚೈನಾ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ, ಪಾಕಿಸ್ತಾನ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ. ಬರೇ ಮೈಕ್ ಮುಂದೆ ಅಷ್ಟೇ. ಅಮಿತ್ ಶಾ ಅವ್ರು ನಿನ್ನೆ ಹೇಳಿದ್ರಲ್ಲ, ಹುಡುಕಿ ನಾವು ಎಲ್ಲರಿಗೂ ಕೊಲ್ತೀವಿ ಅಂತ. ಯಾರು ಅದೇನು ಮೈಕ್ನಲ್ಲಿ ಹೇಳ್ಬಿಟ್ಟು ಮಾಡೋದಿದೆಯಾ? ಅವ್ರೇನು ಕಾಯ್ತಾ ಇರ್ತಾರ ನಿಮಗೆ? ಮಾಡಿ ಸರ್ಜಿಕಲ್ ಸ್ಟ್ರೈಕ್ ಅಂತ ಎಲ್ಲ ತಾವು ಎಲ್ಲ ಮಾಡಿಬಿಟ್ರಲ್ಲ. ಏನು ಯಾಕೆ ಮಾಡ್ತಾ ಇಲ್ಲ? ಅದೇನು ಹೇಳಿ ಮಾಡೋದಿರ್ತದ? ಮೋದಿಯವರಿಗೆ ಎಲ್ಲೋ ಒಂದು ಕಡೆ ಬಿಹಾರ್ ಚುನಾವಣೆ ಗೆಲ್ಲಬೇಕು, ಈ ಪಹಲ್ಗಾಮ್ ಅಟ್ಯಾಕಿಂದ ಡಿವಿಯೇಟ್ ಆಗಬೇಕು ಅಂದ್ಬಿಟ್ಟು ಇದನ್ನು ತಂದಿರೋದು. ಇದೇನು ನಾನು ಹೇಳ್ದಂಗೆ ನಮ್ಮದು 2-3 ಪ್ರಶ್ನೆಗಳು ಏನಿದೆ ಅದು ತಮ್ಮ ಮುಖಾಂತರ ನಾವು ಕೇಳಿದ್ದೇವೆ ಬಿ ಜೆ ಪಿಯವರಿಗೆ. ಅದ್ರ ಬಗ್ಗೆ ಅವರು ಉತ್ತರ ಕೊಟ್ಟ ಮೇಲೆ ನೈತಿಕತೆಯಿಂದ ಮಾತಾಡಲಿ ಅವರು. ಅಲ್ಲಿ ತನಕ ಈ ಮಾಸ್ಟರ್ ಸ್ಟ್ರೋಕ್ ಅಂತ ಏನು ಹೇಳ್ತಾ ಇದ್ದಾರೆ ಅದು ಏನೇ ಇದ್ದರೂ ಕೂಡ ಸಮಾಜದಲ್ಲಿ ಎಲ್ಲರ ಏಳಿಗೆಗೆ, ಪ್ರತಿಯೊಬ್ಬ ವ್ಯಕ್ತಿಯ ಏಳಿಗೆಗೆ ಕೆಲಸ ಮಾಡಿದ್ದು ನಮ್ಮ ಪಕ್ಷ ಹಿಂದೆ, ಇವಾಗ ಮತ್ತು ಮುಂದೆ ಕೂಡ ಅದೇ ಮಾಡ್ತೀವಿ ನಾವು. ಥ್ಯಾಂಕ್ ಯು. ಇಲ್ಲ, ನಾವು ಒಪ್ಕೊಳ್ಳೋಣ, ಅದು ಹೇಳಿ ಓಪನ್ ಆಗಿ. ಇಲ್ಲ, ಆಯಿತು, ಒಪ್ತೀನಿ, ಬದಲಾದಂಥ ತಂತ್ರಗಾರಿಕೆ ಇರ್ಬೋದು. ಅಂದರೆ ಇದು ಡಿಸ್ಕಸ್ ಆಗಿಲ್ವಾ ಮುಂಚೆ? ಅವ್ರ ವಲಯದಲ್ಲಿ ಎಲ್ಲದ ಬಗ್ಗೆ ಸ್ಪಷ್ಟತೆ ಇರುತ್ತಲ್ಲ ಸರ್. ಅವರು ನಮಗಿಂತ ಸ್ಪಷ್ಟವಾದಂಥ ಸಿದ್ಧಾಂತ ತತ್ವ ಇದೆ ಅಂತ ಹೇಳ್ತೀರಾ, ಅವರೂ ಹೇಳ್ಕೋತಾರೆ. ಮತ್ತು ಇದೆಲ್ಲ ಡಿಸ್ಕಸ್ ಯಾಕಾಗಿಲ್ಲ? ಮತ್ತು ಇಷ್ಟೆಲ್ಲ ಸ್ಟೇಟ್ಮೆಂಟ್ ಓದ್ನಲ್ಲ, 15 ದಿನದಿಂದ ಅಲ್ಲ, 1 ವಾರದಿಂದ ತನಕ ಇದೆ, 3 ದಿನದಿಂದ ತನಕ ಇದೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಲ್ವಾ ಸರ್? ಅಂದರೆ ದಟ್ ಮೀನ್ಸ್ ದೇ ಹ್ಯಾವ್ ನಾಟ್ ಪ್ರಿಪೇರ್ಡ್, ದೇ ಹ್ಯಾವ್ ನಾಟ್ ಪ್ಲ್ಯಾನ್ಡ್. ಇದು ನಮ್ದು, ದಿಸ್ ಈಸ್ ಅವರ್ ಸೋಷಿಯಲ್ ಕಮಿಟ್ಮೆಂಟ್, ದಿಸ್ ಇಸ್ ಅವರ್ ಸೋಷಿಯಲ್ ಇಂಜಿನಿಯರಿಂಗ್ ಕಮಿಟ್ಮೆಂಟ್. ಅವ್ರಿಗಿರಲಿಲ್ಲ. ಈಗ ಜ್ಞಾನೋದಯ ಆಗಿದ್ದರೆ ಒಪ್ಕೊಳ್ಳಿ, ನಮ್ಮ ಕಡೆಯಿಂದ ತಪ್ಪಾಯಿತು, ಈಗ ನಮಗೆ ಜ್ಞಾನೋದಯ ಆಗಿದೆ, ಇದನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ಓಕೆ. ರಾತ್ರಿ ಬೆಳಗಿನ ಜಾವ ಬೈಯೋದು, ರಾತ್ರಿ ಮಾಸ್ಟರ್ ಸ್ಟ್ರೋಕ್ ಅನ್ನೋದು ಅದೇನು? ಒಂದು ನಿಮಿಷ ಸರ್, ಸಾರಿ. ನಮ್ಮ ಕಡೆಯಿಂದ ಸಾಮಾಜಿಕ ನ್ಯಾಯಕ್ಕೆ ಯಾವಾಗಲೂ ಪ್ರಾಮಾಣಿಕ ಪ್ರಯತ್ನ ಆಗಿದೆ, ಇನ್ಕ್ಲೂಡಿಂಗ್ 2011ನಲ್ಲಿ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಕಾಸ್ಟ್ ಸೆನ್ಸಸ್ ಕೂಡ ನಾವು ಪ್ರಯತ್ನ ಮಾಡಿದ್ದೇವೆ. ಎಸ್, ಕಾಸ್ಟ್ ಸೆನ್ಸಸ್ 2011ನಲ್ಲಿ ಇತ್ತಲ್ಲ. ಒಂದು ನಿಮಿಷ ಸಾರಿ. ನೋಡಿ, ಅದು ಗೊತ್ತು, ನೀವು ನಮಗೆ ಏನಾದರೂ ಒಂದು ಹಂಗೆ ಕೇಳ್ತೀರಾ ಅಂತ, ಅದಕ್ಕೆ ಇಲ್ಲಿ ತಂದಿದ್ದೀನಿ ನಾನು ಹೇಳ್ದಂಗೆ. ದಿಸ್ ಈಸ್ ರಾಜ್ಯಸಭಾದಲ್ಲಿ 2022ರಲ್ಲಿ ಬಿ ಜೆ ಪಿ ಸರ್ಕಾರ ಕೊಟ್ಟಂಥ ಉತ್ತರ ಇದು. ನೀವು ಹೇಳ್ದಂಗೆ
2011ನಲ್ಲಿ ನಾವು ಇದು ಕಂಡಕ್ಟ್ ಮಾಡಿದ್ವಿ ಜಾತಿ ಗಣತಿ ಅಲಾಂಗ್ ವಿತ್ ಸೋಷಿಯಲ್. ಎಸ್, ಆಫ್ ಕೋರ್ಸ್. ದ ಎಂಟೈರ್ ಪ್ರೋಸೆಸ್ ವಾಸ್ ಕನ್ಕ್ಲೂಡೆಡ್ ಇನ್ 2016. ನಮ್ಮ ಸರ್ಕಾರ ಇರಲಿಲ್ಲ ಅಲ್ಲ, 2016 ಅಲ್ಲಿ ಕಂಪ್ಲೀಟ್ ಆಗಿದ್ದು. ಬರೀ SC/ST ಡೇಟಾ ಮಾತ್ರ ಅದು ಆ್ಯಕ್ಯುರೇಟ್ ಇದೆ ಅಂದ್ಬಿಟ್ಟು ಅದು ಇರಪ್ಪ. ಸೊ ಅದನ್ನು ಬಹಿರಂಗ ಆಗಿತ್ತು. ಮಿಕ್ಕಿದ ಡೇಟಾನ ದೇ ಹ್ಯಾಡ್ ಇಟ್. ಅವ್ರು ಮಾಡ್ಬೋದಾಗಿತ್ತು. ಇನ್ಫ್ಯಾಕ್ಟ್ ನಾವು ಮಾಡಿ ಅಂತಲೂ ಕೂಡ ಕೇಳ್ಕೊಂಡಿದ್ದೀವಿ. ನಮ್ಮ ಪ್ರಶ್ನೆ ಇರೋದೇ ಅದೇ. ದ ಬೇಸಿಸ್ ಆ್ಯಂಡ್ ರೀಸನ್ಸ್ ಆಫ್ ಗೌರ್ಮೆಂಟ್ಸ್ ಕಾಸ್ಟ್ ಸೆನ್ಸಸ್ ಕಂಡಕ್ಟೆಡ್ ಇನ್ 2011 ವಿತ್ ದ ಹೆಲ್ಪ್ ಆಫ್ ಆಫೀಸ್ ಆಫ್ ರಿಜಿಸ್ಟ್ರಾರ್ ವಿಚ್ ಇಯರ್ -- when and to which expert committee did government entrust the raw caste census data to verification and when it will be released? What prevents the government from furnishing the same ಅಂತಾನೆ ಕೇಳಿರೋದು ನಾವು. ಸೊ RTI ಅಲ್ಲ ಸರ್, BJP ಸರ್ಕಾರ ಕೊಟ್ಟಂತ ಉತ್ತರ ಇದು. ಇಲ್ಲೇ ಇದೆ, ತೋರಿಸ್ತಾ ಇದ್ದೀನಲ್ಲ. ನಾವೇ ಸರ್ಕಾರದಿಂದ ಪಕ್ಷದಿಂದ ಪತ್ರನೂ ಬರೆದಿದ್ದೀವಲ್ಲ. ಆಯ್ತು ರೀ, ನಮ್ಮ ಕಡೆಯಿಂದ ಆಗಿಲ್ಲ. ನಮ್ಮ ಕಡೆಯಿಂದ ಅದಕ್ಕೆ 10 ವರ್ಷದಿಂದ ನೀವೇ ಇದ್ದೀರಲ್ಲ, 11 ವರ್ಷದಿಂದ ನೀವು ಇದ್ದೀರಲ್ಲ. ಈಗ ನಾವು ಕಾಲಕ್ಕೆ ಆಯ್ತು ರೀ, ಈಗ ವೆದರ್ ಇಟ್ ಈಸ್ ಏನೋ ಹಿಂದೆ ಆಗಿದೆಯೋ ಆಗಿಲ್ಲೋ ಅದು ನಾವು ಎಲ್ಲ ಪಟ್ಟಿ ಕೊಡ್ಬೋದು. ಅದಕ್ಕೆ ಏನೇನು ಮಾಡಿದ್ದೀವಿ, ಬ್ಯಾಕ್ವರ್ಡಿಗೆ, OBCಗೆ ಯಾರಿಗೆ ಯಾವ ವರ್ಗದಲ್ಲಿ ಹಾಕಿದ್ದು, ಯಾವ ಕಮಿಷನಲ್ಲಿ ಏನೇನು ಆಗಿತ್ತು ಅಂತೆಲ್ಲನೂ ಇವರು 11 ವರ್ಷದಿಂದ ಇವರೇ ಇದ್ದಾರಲ್ಲ, ಯಾಕೆ ಮಾಡಿಲ್ಲ? ಈಗ ಆಯಿತು, ನಾವು ಮಾಡಿಲ್ಲ ಅಂತ ತಾನೇ ನಮಗೆಲ್ಲ ಆಚೆ ಹಾಕಿದ್ದು. ಈಗ ನೀವು ಯಾಕೆ ಮಾಡ್ತಿಲ್ಲ? ನೋಡಿ, ಈಗ ನಮ್ಮ ಸರ್ವೆ ಏನಿದೆ ಅದು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮುಂದೆ ಇಟ್ಟಿದ್ದಾರೆ. ಇವಾಗ ಎಲ್ಲನೂ ವರದಿಗಳು ಕೂಡ ತಮ್ಮ ಹತ್ರನೂ ತಲುಪಿದೆ. ಅದಕ್ಕೆ ಏನೇನು ಕರೆಕ್ಟಿವ್ ಮೆಷರ್ಸ್ ತೊಗೋಬೇಕಾ ಅಥವಾ ಇದ್ದಿದ್ದ ಅಂಕಿಅಂಶಗಳು ಸರಿ ಅನ್ನಿಸ್ತಾ ಇದೆಯಾ ಅಂದ್ಬಿಟ್ಟು ನಮಗೆಲ್ಲ 1 ವಾರ 2 ವಾರ ಟೈಮ್ ಕೊಟ್ಟಿದ್ದಾರೆ. ವಿ ವಿಲ್ ಡಿಸ್ಕಸ್ ಇನ್ ಕ್ಯಾಬಿನೆಟ್ ಅಗೇನ್. ಅಲ್ಟಿಮೇಟ್ಲಿ, ಒಂದು ನಿಮಿಷ ಸರ್, ಅಲ್ಟಿಮೇಟ್ಲಿ ಯಾವುದೇ ಸರ್ವೆ ರಿಪೋರ್ಟ್ ಇರ್ಬೋದು, ಇಟ್ ಶುಡ್ ಸ್ಟ್ಯಾಂಡ್ ದ ಟೆಸ್ಟ್ ಆಫ್ ಲಾ. ಹೌದಾ? ವೆದರ್ ಅದು ಒಳ ಮೀಸಲಾತಿ ಬಗ್ಗೆ ಇರ್ಬೋದು ಅಥವಾ ಜಾತಿ ಗಣತಿ ಬಗ್ಗೆ ಇರ್ಬೋದು ಅಥವಾ ಸೋಷಿಯೋ ಎಕನಾಮಿಕ್ ಸರ್ವೆ ರಿಪೋರ್ಟ್ಗಳೇ ಇರ್ಬೋದು. ಅಲ್ಟಿಮೇಟ್ಲಿ ಯಾರಾಗನ ಆಕ್ಷೇಪ ಇದ್ದು ಅದು ಕೋರ್ಟಿಗೆ ಹೋದರೆ ಅಲ್ಲಿ ಅದು ಸ್ಟ್ರಾಂಗ್ ಆಗಿರಬೇಕು ಅದು. ಸೊ ಅವರ್ ಇಂಟೆನ್ಷನ್ ಈಸ್ ಪ್ಯೂರ್ಲಿ ದ್ಯಾಟ್. ಇದನ್ನು ಹೇಗೆ ಪರಿಷ್ಕರಣೆ ಮಾಡಬೇಕು ಅಂತ ಮೊನ್ನೆ ಕೆಲವು ಸಚಿವರೆಲ್ಲರೂ ಸಜೆಷನ್ ಕೊಟ್ಟಿದ್ದಾರೆ. ಯಾವ ರೀತಿ ವೋಟರ್ ಲಿಸ್ಟನ್ನು ಪರಿಷ್ಕರಣೆ ಮಾಡ್ತೀವಿ, ನಾವು ಹಾಕ್ಬೋದಾ ಅಂತ ನೋಡ್ತಾ ಇದ್ದೀವಿ. ಸೊ ಅದಾದಮೇಲೆ ಏನಾಗುತ್ತೆ, ವಿ ವಿಲ್ ಟೇಕ್ ಡಿಸಿಷನ್. ಬಟ್ ಅಲ್ಟಿಮೇಟ್ಲಿ ನೀವು ಹೇಳ್ದಂಗೆ ಸುಪ್ರೀಂ ಕೋರ್ಟ್ನಲ್ಲಿ ಏನಿದೆ, ಇಂಟರ್ನಲ್ ರಿಸರ್ವೇಷನ್ ಇರ್ಬೋದು, ಬೇರೆ ಯಾವುದಾದ್ರೂ ರಿಸರ್ವೇಷನ್ ಇರ್ಬೋದು, ಅಂಕಿಅಂಶಗಳು ಎಂಪೆರಿಕಲ್ ಡೇಟಾ ಇರಬೇಕು ಅಂತ. ನಾವು ಡೆಫಿನಿಷನ್ ಆಫ್ ಎಂಪೆರಿಕಲ್ ಡೇಟಾ ಆಸ್ ಫಾರ್ ಆಸ್ ಮೈ ನಾಲೆಜ್ ಗೋಸ್ ಈಸ್ ಸೆನ್ಸಸ್. ಸೊ ಇದು ಸೆನ್ಸಸ್. ಈಗ ತೆಲಂಗಾಣನಲ್ಲಿ ಒಂದು ಸರ್ವೆ ಮಾಡಿದ್ದಾರೆ, ವೈಜ್ಞಾನಿಕವಾಗಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು ಲೆಟ್ ಇಟ್, ಅದು ನೋಡೋಣ ಏನಾಗುತ್ತೆ ಅಂತ. ಅದೇ ಮಾದರಿಯನ್ನು ನಾವು ಅಡಾಪ್ಟ್ ಮಾಡ್ಕೋಬೋದಾ, ಬೇಗ ಮಾಡಲಿಕ್ಕೆ ಮಾಡೋಣ. ಸೊ ಇನ್ನು ಇಟ್ ಈಸ್ ಪ್ರೊಸೆಸ್ ಇದು ಇದೆ. ನಮ್ಮದು ಬದ್ಧತೆ ಇದೆ ಸರ್, ಇಲ್ಲಿ ಬದ್ಧತೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ಒಂದು ಕಾಸ್ಟ್ ಒಂದು ಹೋದ ಸೆನ್ಸಸ್ಸಿಗೆ ನಾವು 5,000 ಕೋಟಿ ಕೊಟ್ಬಿಟ್ಟು ಈಗ 500 ಕೋಟಿನಲ್ಲಿ ಮಾಡಿ ಅಂದರೆ ಹೆಂಗಾಗುತ್ತೆ? ಬದ್ರಿದ್ದಾರಾ ಅಂತ ನನಗೆ ಅನುಮಾನ. ಸುಮ್ಮನೆ ಈಗೆಲ್ಲ ನೀವೆಲ್ಲ ಪಹಲ್ಗಾಮ್ ಇಶ್ಯೂವನ್ನು ಎತ್ತಾ ಇದ್ದೀವಿ, ಅವರ ಚಪ್ಪನ್ ಇಂಚ್ಕ ಛಾತಿಯನ್ನು ಕ್ವೆಶ್ಚನ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಇದು ಅಟೆನ್ಷನ್ ಡಿವಿಯೇಷನ್.